ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈತ್ರಿ ಅಭ್ಯರ್ಥಿಗಳ ಪರ ಜಂಟಿ ಪ್ರಚಾರಕ್ಕೆ ಗುರು ಶಿಷ್ಯರು ಸಜ್ಜಾಗಿರುತ್ತಾರೆ. ಏಪ್ರಿಲ್ 9ರಂದು ಅಖಾಡಕ್ಕೆ ಧುಮುಕಲಿದ್ದಾರೆ ದೇವೇಗೌಡರು ಹಾಗೆ ಸಿದ್ದರಾಮಯ್ಯ. ಏಪ್ರಿಲ್ 9ರಿಂದ 13ರವರೆಗೆ ವಿವಿಧೆಡೆ ದೇವೇಗೌಡ ಹಾಗೆ ಸಿದ್ದರಾಮಯ್ಯ ಜಂಟಿ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರಂತೆ. ಏಪ್ರಿಲ್ 9ರಂದು ಮೈಸೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 10ರಂದು ತುಮಕೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 11ರಂದು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಏಪ್ರಿಲ್ 12ರಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪರ ಪ್ರಚಾರ. ಹಾಗೆ ಏಪ್ರಿಲ್ 13ರಂದು ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಕೇಂದ್ರ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಜಂಟಿ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ನಿಜಕ್ಕೂ ಒಂದು ಕಾಲದ ಗುರು ಶಿಷ್ಯರು, ಅದಾದ ನಂತರ ರಾಜಕೀಯ ಬದವೈರಿಗಳು ಅಂತಾನೆ ಪರಿಗಣಿಸಲಾಗ್ತಿತ್ತು. ಈಗ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆದಂತ ಬೆಳವಣಿಗೆಗಳು. ನಿನ್ನೆ ಅಧಿಕೃತವಾಗಿ ರಾಹುಲ್ ಗಾಂಧಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಂದು ಜಂಟಿ ಚುನಾವಣಾ ಕ್ಯಾಂಪೇನಿಂಗ್ಗೆ ಒಂದು ಚಾಲನೆಯನ್ನು ಅಧಿಕೃತವಾಗಿ ಕೊಟ್ಟರು. ಹಾಗಾಗಿ ಈ ಇಬ್ಬರು ನಾಯಕರು ಒಟ್ಟೊಟ್ಟಿಗೆ ಮತಯಾಚನೆಗೆ ಇಳಿತಾರೆ ಅನ್ನುವಂಥ ವಿಚಾರವೇ ಬಹಳ ಕುತೂಹಲಕಾರಿಯಾಗಿದೆ. ಎಲ್ಲವನ್ನ ಮರೆತು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಜೆಡಿಎಸ್ ವರಿಷ್ಠರಾಗಿರುವಂತಹ ಎಚ್.ಡಿ. ದೇವೇಗೌಡರ ಇಬ್ರು ಕೂಡ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟೊಟ್ಟಿಗೆ ಮತಯಾಚನೆಗೆ ಇಳಿಯಲಿದ್ದಾರೆ ಅಂತ ಎಲ್ಲ ಡೇಟ್ ಕೂಡ ಫಿಕ್ಸ್ ಆಗಿದೆ. ಮೈತ್ರಿ ಅಭ್ಯರ್ಥಿಗಳ ಪರ ಜಂಟಿ ಪ್ರಚಾರಕ್ಕೆ ಒಂದು ಕಾಲದ ಗುರು ಶಿಷ್ಯರು ಸಜ್ಜಾಗಿದ್ದಾರೆ. ಏಪ್ರಿಲ್ 9ರಂದು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ದೇವೇಗೌಡರು ಹಾಗೆ ಸಿದ್ದರಾಮಯ್ಯ. ಏಪ್ರಿಲ್ 9ರಿಂದ 13ರವರೆಗೆ ವಿವಿಧೆಡೆ ದೇವೇಗೌಡ ಹಾಗೆ ಸಿದ್ದರಾಮಯ್ಯ ಜಂಟಿ ಪ್ರಚಾರದಲ್ಲಿ ತೊಡಗಲಿದ್ದಾರೆ ಅಂತ ಇಲ್ಲಿವರೆಗೂ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಎಲ್ಲೇ ಮೈತ್ರಿ ಅಭ್ಯರ್ಥಿ ಅಥವಾ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾವ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ನ ನಾಯಕರು ಯಾರು ಸಪೋರ್ಟ್ಗೆ ನಿಂತಿದ್ದಾರೆ ಅಂತ ನೋಡೋದಾದ್ರೆ ಡಿ.ಕೆ.ಶಿ ಅವರು ಇರ್ತಾ ಇದ್ರು. ಎಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಇನ್ನೂ ಕೂಡ ಒಂದಷ್ಟು ಶೀತಲ ಸಮರ ಇದೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಅಧಿಕೃತವಾಗಿ ಏಪ್ರಿಲ್ 9ರಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ ದೇವೇಗೌಡರು ಹಾಗೆ ಸಿದ್ದರಾಮಯ್ಯ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಈ ಜೋಡಿನೇ ಬಹಳ ವಿನೂತನ. ಅಂದ್ರೆ ಒನ್ ಟೈಮಲ್ಲಿ ಗುರು ಶಿಷ್ಯರು, ಅದಾದ ನಂತರ ರಾಜಕೀಯವಾಗಿ ಬದ್ಧ ವೈರಿಗಳು ಅಂತಾನೆ ಗುರುತಿಸ್ಕೊಂಡಿದ್ರು. ಇದೀಗ ದೋಸ್ತಿಗಳು. ಸರ್ಕಾರ ರಚನೆ ಆಗಿದೆ, ಲೋಕಸಭಾ ಚುನಾವಣೆ ಎದುರಲ್ಲಿದೆ. ಸೊ ಇವರಿಬ್ಬರನ್ನು ಒಟ್ಟಿಗೆ ಮತಯಾಚನೆಗೆ ಇಳಿತಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಜನರ ರೆಸ್ಪಾನ್ಸ್, ಮತ್ತೆ ಏನೆಲ್ಲ ಸಿದ್ಧತೆಗಳಾಗಿದೆ? ಖಂಡಿತವಾಗ್ಲೂ ಅಂಕಿತಾ, ಏನು ಸಾಕಷ್ಟು ರೀತಿಯಲ್ಲಿ ರಾಜಕೀಯವಾಗಿ ಇವರಿಬ್ಬರ ನಡುವೆ ವಾಗ್ವಾದಗಳಿತ್ತು. ಜೊತೆಗೆ ನಾವು ಗುರು ಶಿಷ್ಯರು ಅಂತ ಹೇಳಿ ಹಿಂದೆ ಅಪ್ಕೊಂಡಿದ್ದುಂಟು. ಅದಾದ ನಂತರ ಇಬ್ರು ಅಂದ್ರೆ ಜಗ್ಗಾಡಿದ್ದು ಉಂಟು. ಹಾಗಾಗಿ ಈಗ ಏನು ಜಂಟಿಯಾಗಿ ಏನು ಪ್ರಚಾರಕ್ಕೆ ಮುಂದೆ ಹೋಗ್ತಾ ಇದ್ದಾರೆ, ಅದು ನಿಜಕ್ಕೂ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ, ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ನನ್ನನ್ನ ಸೋಲಿಸುವ ಸಾಧ್ಯತೆ ಇರುತ್ತೆ, ಜೊತೆಗೆ ನನ್ನ ವಿರುದ್ಧ ಸಿದ್ದರಾಮಯ್ಯ ಅವರಿಗೆ ಕೋಪ ಇರುವಂತಹ ಒಂದು ನಿಟ್ಟಿನಲ್ಲಿ ನನಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಿವೆಂಜ್ ತಗೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದಷ್ಟು ಮಾಹಿತಿ ದೇವೇಗೌಡರಿಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ನಾನು ಜೊತೆಗೆ ಕರ್ಕೊಂಡೋದ್ರೆ ಏನು ಸಿದ್ದರಾಮಯ್ಯ ಅವರ ಆಪ್ತರೇನಿದ್ದಾರೆ ಅವರು ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ಪ್ರಮುಖವಾಗಿ ತುಮಕೂರಲ್ಲಿ ನಿಂತಿರೋದ್ರಿಂದ ತುಮಕೂರಿನಲ್ಲಿರುವಂತಹ ಒಂದಷ್ಟು ಕಾಂಗ್ರೆಸ್ನ ಮತಗಳೇನಿದೆ ಅದು ಆಟೋಮೆಟಿಕ್ ಆಗಿ ಒಂದಷ್ಟು ಬೇಸರಗಳಿದ್ರು, ಅಸಮಾಧಾನಗಳಿದ್ರು, ಅದು ಜೆಡಿಎಸ್ ತೆಕ್ಕೆಗೆ ಸೇರುತ್ತೆ ಅನ್ನುವಂತಹ ಒಂದಷ್ಟು ಭರವಸೆಯಲ್ಲಿ ಮತ್ತೆ ಯೋಚನೆಯಲ್ಲಿ ದೇವೇಗೌಡರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಅಧಿಕೃತವಾಗಿ 9ರಿಂದ ಒಂದು ಜಂಟಿ ಪ್ರಚಾರವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಇಬ್ರು ಸಹ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಬ್ರು ಸಹ ಘಟಾನುಘಟಿ ನಾಯಕರಾಗಿರೋದ್ರಿಂದ ಇವರಿಬ್ಬರ ಪ್ರಚಾರ ಸಾಕಷ್ಟು ಏನು ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು ಅಂಕಿತಾ. ಓಕೆ, ಧನ್ಯವಾದ ಕಿರಣ ತಮ್ಮೆಲ್ಲ ಮಾಹಿತಿ.